ಇವತ್ತಿನ ಟಾಪಿಕ್ ಯಾವಾಗ ವೆಯ್ಟ್ ಲಾಸ್ ಮಂದಿ ನೋಟಿಸ್ ಮಾಡ್ತಾರ ಅಂತ ಹೇಳಿ ನನ್ನ ಕೇಳ್ರೆ ಮಂದಿ ಯಾರು ನೋಟಿಸ ಮಾಡಂಗಿಲ್ಲ ಅಂತ ನಾ ಹೇಳ್ತಾನೆ. ಅದು ಭಾಳ ಡಿಫಿಕಲ್ಟ್ ಐತಿ. ಯಾಕಂದ್ರೆ ಎಲ್ಲರೂ ಅವ್ರವ್ರ ಲೈಫಾಗ ಭಾಳ ಬ್ಯುಸಿ ಇರ್ತಾರ. ನಂದೇ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ. ನಾನು ಫಸ್ಟಿಗೆ 5 kg ವೆಯ್ಟ್ ಲಾಸ್ ಆದ್ಮೇಲೇನು ಯಾರೂ ನಂದು ವೆಯ್ಟ್ ಲಾಸ ನೋಟಿಸ್ ಮಾಡುವಲ್ದಾಗಿರ. ಆ ಸ್ಕೇಲ್ ಮೇಲಂತೂ ತೋರ್ಸಾತಿತ್ತು ಏನಂದ್ರೆ ನಾ 5 kg ವೆಯ್ಟ್ ಲಾಸ್ ಮಾಡ್ಕೊಂಡೇನ ಅಂತ ಹೇಳಿ. ನಮ್ಮ ಹಸ್ಬೆಂಡಿಗೆ ಕೇಳಿದ್ರೆ ಅವರು ನಾ ದಿನ ನೋಡ್ತೀನಿ ನಿನ್ನ ನೀ ಹಂಗೆ ಅದೇ ಅಂತ ಅವ್ರು ಅಣ್ಣವ್ರು. ಇನ್ನು ಯಾರಿಗಪ್ಪ ಕೇಳೋದಂದ್ರೆ ಬ್ಯಾರೆಯವ್ರಿಗೆ ಹೆಂಗೆ ಕೇಳಕ್ಕಾಕತಿ ನಾವೇನಂದ್ರೆ ವೆಯ್ಟ್ ಲಾಸ್ ನಂದು ಆಗೈತೇವೋ ಇಲ್ಲ ಅಂಥೇಳಿ. ಅದು ಭಾಳ ಡಿಫಿಕಲ್ಟ್ ಐತಿ. ಅದಕ್ಕಾಗಿ ಯಾರ ಕಡೆಯಿಂದನೂ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಎಷ್ಟೋ ಜನ ಗೊತ್ತಿರ್ತೈತಿ ಇವ್ರದ್ದು ವೆಯ್ಟ್ ಲಾಸ್ ಆಗೈತಿ ಆದ್ರೆ ಹೇಳಂಗಿಲ್ಲ ಯಾರು. ಅದಕ್ಕಾಗಿ ಅದು ಬೇರೆಯವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ನಾವು ಮಾಡಕ್ಕೆ ಹೋಗ್ಬಾರ್ದು. ಸೊ ಬಟ್ ಆದ್ರೆ ಡ್ರೆಸ್ ಸೈಜ್ ನಂದು ಹೆಂಗೆ ಚೇಂಜ್ ಆಗಿತ್ತಂತ ನಾ ಹೇಳ್ತಾನೆ ಇದ್ರೊಳಗೆ. ನಂದು ಎವ್ರಿ 8 kg ವೆಯ್ಟ್ ಲಾಸ್ ಆದಾಗ ಒಂದು ಡ್ರೆಸ್ ಸೈಜ್ ನಂದು ಕಡಿಮೆ ಆಗೈತಿ. ಸೊ ಒಂದು 8 kg ಕಡಿಮೆ ಆದ ಕೂಡಲೇ ನಾನು XL ಸೈಜಿಂದ ಲಾರ್ಜ್ ಸೈಜ್ ಡ್ರೆಸ್ಗಳು ಬರಾಕತ್ತು ನನಗೆ. ಯಾಕಂದ್ರೆ ಅದು ಒಂದು ಡ್ರೆಸ್ ಸೈಜ್ ಅಂದ್ರೆ ಅದ್ರಾಗ ಡಿಫ್ರೆನ್ಸ್ ಗೊತ್ತಾಗತ್ತೆ. ಬ್ಯಾರೆಯವರು ಅದನ್ನ ಎಷ್ಟು ನೋಟಿಸ್ ಮಾಡ್ತಾರ ಅನ್ನೋದು ಕ್ವಶನ್ ಮಾರ್ಕ್ ಇದ್ರಾಗ. ಸೊ ನಿಮಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ನಿಮ್ಗೆ ಹೇಳಾಕತ್ತಾರ ಏನಂದ್ರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಂಡಿಯಲ್ಲ ಚಲೋ ನೀ ತೆಳ್ಳಗಾಗಿ ಅಂದ್ರೆ ಗುಡ್, ಅದನ್ನು ಪಾಸಿಟಿವ್ ಆಗ ತಗೋರಿ. ಅಂದ್ರೆ ಅಟ್ಲೀಸ್ಟ್ ಅವ್ರು ಹೇಳಾಕತ್ತಾರ ಅಂಥೇಳಿ. ಅಕಸ್ಮಾತ್ ಯಾರೂ ಹೇಳಾಕತ್ತಿಲ್ಲ ಅಂದ್ರೂ ಅದೊಂದು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದನ್ನ ಹೇಳಾಕತ್ತ ನಾನು ಒಮ್ಮೊಮ್ಮೆ ಯಾರೂ ಹೇಳಂಗಿಲ್ಲ ನಾವು ವೆಯ್ಟ್ ಲಾಸ್ ಆಗಿದ್ದು. ಆಮೇಲೆ ಒಂದೊಂದ್ಸಲ ಅದು ಕಂಡು ಬರಂಗಿಲ್ಲ ವೆಯ್ಟ್ ಲಾಸ್ ಆಗಿದ್ದು. ಅದು ಎಲ್ಲರ ಬಾಡಿಗೂ ಇಷ್ಟಿಷ್ಟು kg ವೇಟ್ ಇಳಿದಾಗನ ಮಂದಿ ನೋಟಿಸ್ ಮಾಡ್ತಾರ. ಒಂದು ಡ್ರೆಸ್ ಸೈಜ್ ಕಡಿಮೆ ಆದಾಗ ಅಂದ್ರೆ 8 kg ಅಂತಾನೆ ಇಟ್ಕೋರಿ. ಅಷ್ಟು ಕಡಿಮೆ ಆದಾಗನ ಮಂದಿ ನಂದು ನೋಟಿಸ್ ಮಾಡ್ಯಾರ. ಸೊ ಅದು ಡಿಪೆಂಡ್ ಆಕತಿ. ಬಟ್ ಯಾವಾಗೂ ನೀವು ಬೇರೆಯವ್ರು ಏನು ಹೇಳೋವಾರಾಗಾರ ಅಂಥೇಳಿ ಅದನ್ನು ನೆಗೆಟಿವ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಸ್ಕೇಲ್ ಮೇಲೆ ತೋರ್ಸಾಕತ್ತೈತಿ ವೆಯ್ಟ್ ಲಾಸ್ ಆಗಿದ್ದು. ಆಮೇಲೆ ನಿಮ್ಮ ಡ್ರೆಸ್ಗಳು ನೀವು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಹಾಕೊಂಡು ಡ್ರೆಸ್ ಲೂಸ್ ಆಗತ್ತಿದ್ರ ವೆಯ್ಟ್ ಲಾಸ್ ಸಕ್ಸಸ್ ಆಗತ್ತೀರ ಅನ್ನಕ್ಕೆ ಅದ ಪ್ರೂಫ್. ಅಷ್ಟೇ ಸಾಕು. ನಿಮಗೆ ನೀವು ಪ್ರೂವ್ ಮಾಡ್ಕೋರಿ ಏನಂದ್ರೆ ನಿಮ್ದು ವೆಯ್ಟ್ ಲಾಸ್ ಆಗೈತೆ ಅನ್ನೋದು. ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದೇನು ಬೇಕಾಗಿಲ್ಲ. ಬಟ್ ಅಂದರೂ ನೀವು ಮಂದಿ ಯಾವಾಗ ವೆಯ್ಟ್ ಲಾಸ್ ನೋಟಿಸ್ ಮಾಡ್ತಾರಂದ್ರೆ ಅದು ನಾ ಅಂತಾನೆ ಎಷ್ಟೋ ಸಲ ವೆಯ್ಟ್ ಲಾಸ್ ಆಗಿದ್ದು ನೋಟಿಸ್ ಮಾಡಿರ್ತಾರವ, ಆದರೂ ಜಾಸ್ತಿ ಜನ ಹೇಳಂಗಿಲ್ಲ. ಅದಕ್ಕೆ ಅವಾಗ ನೀವು ಡಿಸಪಾಯಿಂಟ್ ಆಗಕ್ಕೆ ಹೋಗ್ಬೇಡ್ರಿ. ಡ್ರೆಸ್ ಸೈಜ್ ಮೇಲೆನ ಗೊತ್ತಾಕತಿ ಅಂತ ನಾ ಹೇಳ್ತಾನೆ. ಈಗ ಎಲ್ಲಾರ್ದು ಹೆಂಗೈತೆ ಅಂದ್ರೆ ಬ್ಯುಸಿ ಲೈಫ್ ಐತಿ. ಅವ್ರವ್ರ ಲೈಫಾಗ ಎಲ್ಲರೂ ಬ್ಯುಸಿ ಇರ್ತಾರ. ಮತ್ತು ನಾವು ಫ್ರೆಂಡ್ಸ್ ಆತ ರಿಲೇಟಿವ್ಸ್ ಆತ ಎಲ್ಲಿ ಹಗಲೆಲ್ಲ ಭೇಟಿ ಆಕತಿ, ಯಾವಾಗೋ ಭೇಟಿ ಆಗಿರ್ತೀವಿ. ಸೊ ಯಾರಿಗೂ ನೆನಪು ಇರಂಗಿಲ್ಲ ಲಾಸ್ಟ್ ಟೈಮ್ ಇವ್ರು ಎಷ್ಟು ದಪ್ಪ ಇದ್ರು ಅಥವಾ ಎಷ್ಟು ತೆಳ್ಳಗಿದ್ರು ಅಂಥೇಳಿ. ಸೊ ಮೋಸ್ಟ್ಲಿ ಮನೆಯಾಗಿನವ್ರನ್ನ ಹೆಚ್ಚು ನೋಟಿಸ್ ಮಾಡ್ಬೋದು. ಯಾರು ನಮ್ಮ ಜೊತೆ ಇರ್ತಾರ ಅವರ ನೋಟಿಸ್ ಮಾಡಿ ಹೇಳ್ಬೇಕು ಏನಂದ್ರೆ ನೀವು ವೆಯ್ಟ್ ಲಾಸ್ ಆಗಾಕತ್ತೈತಿ ಅಂಥೇಳಿ. ಬಟ್ ಎಲ್ಲಕ್ಕಿಂತ ಬೆಸ್ಟ್ ಏನಂದ್ರೆ ನಮ್ಮ ವೆಯ್ಟ್ ಲಾಸನ್ನು ನಾವು ಹಾಕೊಳ್ಳೋ ಡ್ರೆಸ್ ಮೇಲೆನ ನಾವು ನೋಟಿಸ್ ಮಾಡ್ಬೇಕಂತ ನಾ ಅಂತಾನೆ. ಯಾಕಂದ್ರೆ ಸ್ಕೇಲ್ ಮೇಲೆ ಒಂದೊಂದ್ಸಲ ವೆಯ್ಟ್ ಲಾಸ್ ತೋರ್ಸಂಗಿಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗಿಗೆ. ಬಟ್ ಆದ್ರೆ ನಿಮ್ಗೆ ಡ್ರೆಸ್ ಲೂಸ್ ಆಗಕತ್ತಿರ್ತಾವ, ನಿಮ್ಗೆ ಚಲೋ ಅನಿಸ್ತಿರ್ತೈತಿ ಅವಾಗ. ಅದಕ್ಕೆ ನಿಮ್ಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವರ್ಕ್ ಆಗತೈತಿ ಅಂತೇಳಿ ಅದ್ರ ಮೇಲೆ ನಾವು ತಿಳ್ಕೊಬೇಕು. ಯಾರು ನೋಟಿಸ್ ಮಾಡಲಿ ಬಿಡಲಿ, ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕಂಟಿನ್ಯೂ ಮಾಡ್ರಿ. ನಿಮ್ಗೆ ಗೊತ್ತಾಗತ್ತೆ ನೀವು ವೆಯ್ಟ್ ಲಾಸ್ ಆಗಾಕತ್ತೈತೆ ಅಂಥೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಾಗ ಸಿಗುಣ್ರಿ. ನಮಸ್ತೆ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೋಡಿ ಶೇರ್ ಮಾಡಿರಿ. ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ನನಗೂ ಹುರ್ಗ್ ಬರ್ತೈತಿ ವಿಡಿಯೋ ಹೆಚ್ಚು ಮಾಡಕ್ಕೆ. ಥ್ಯಾಂಕ್ ಯು.